Welcome to Commerce Classes. Format of Comparative Balance Sheet. ಫೈನಾನ್ಷಿಯಲ್ ಅನಾಲಿಸಿಸ್ ಸ್ಟೇಟ್ಮೆಂಟ್ ಇದರಲ್ಲಿ ನಾವು ಒಂದು ಟೂಲ್ಸ್ ಅಥವಾ ಒಂದು ಟೆಕ್ನಿಕ್ಸ್ ಆಗಿ ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್ ಅಥವಾ ಕಂಪ್ಯಾರಿಟಿವ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟನ್ನು ಬಳಸ್ತೀವಿ. ಸೊ ಆಲ್ರೆಡಿ ಒಂದು ಲಾಸ್ಟ್ ವಿಡಿಯೋದಲ್ಲಿ ನಾವು ಕಂಪ್ಯಾರಿಟಿವ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟನ್ನು ಯಾವ ರೀತಿ ಪ್ರಿಪೇರ್ ಮಾಡಬೇಕು, ಹಾಗೆ ಫಾರ್ಮೇಟ್ ಯಾವ ರೀತಿ ಇರುತ್ತೆ, ಹಾಗೆ ಪ್ರಾಬ್ಲಮ್ಸ್ ಯಾವ ರೀತಿ ಇರುತ್ತೆ ಅಂತ ನಾವು ಲಾಸ್ಟ್ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ವಿ. 2-3 ವಿಡಿಯೋಸ್ ಅಪ್ಲೋಡ್ ಆಗಿತ್ತು. ಹಾಗೆ ಕ್ವಶನ್ ಪೇಪರ್ ಪ್ರಾಬ್ಲಮ್ಸ್ ಕೂಡ ಸಾಲ್ವ್ ಮಾಡಿದ್ವಿ. ಇವತ್ತು ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್ ಯಾವ ರೀತಿ ನಾವು ಒಂದು ಫಾರ್ಮೇಟ್ ಇರುತ್ತೆ, ಹಾಗೆಯೇ ಅದರಿಂದ ಏನು ಯೂಸ್ ಆಗುತ್ತೆ, ಏನಕ್ಕೆ ನಾವು ಕಂಪೇರ್ ಮಾಡ್ತೀವಿ ಅನ್ನೋದನ್ನು ನೋಡ್ತಾ ಹೋಗೋಣ. ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್ ಏನಿದೆ, ಅಸೆಟ್ಸು ಮತ್ತು ಲಯಬಿಲಿಟೀಸ್ ಬ್ಯಾಲೆನ್ಸು ಕರೆಂಟ್ ಇಯರ್ ಮತ್ತು ಪ್ರೀವಿಯಸ್ ಇಯರ್ಗೂ ಏನು ಚೇಂಜಸ್ ಆಗಿದೆ. ಫಾರ್ ಎಕ್ಸಾಂಪಲ್ 2021 ಆ್ಯಂಡ್ 2022 2 ಇಯರ್ಸನ್ನು ತೊಗೊಂಡಿದ್ದೀವಿ. ಅಸೆಟ್ಸು 2021ಅಲ್ಲಿ ಎಷ್ಟಿತ್ತು, 2022 ಅಲ್ಲಿ ಎಷ್ಟಾಯಿತು, ಎಷ್ಟು ಪರ್ಸೆಂಟ್ ಚೇಂಜ್ ಆಯಿತು, ಎಷ್ಟು ಅಮೌಂಟ್ ಚೇಂಜ್ ಆಯಿತು, ಇದನ್ನು ನಾವು ಕಂಪೇರ್ ಮಾಡ್ತಾ ಹೋಗ್ತೀವಿ. ಸೊ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ಗೆ ರಿಲೇಟೆಡ್ ಆಗಿರುತ್ತೆ. ಫಾರ್ಮೇಟ್ ನೋಡೋದಾದರೆ ಸೇಮ್ ನಾವು ಕಂಪ್ಯಾರಿಟಿವ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಯೂಸ್ ಮಾಡೋ ರೀತಿ ಇದರಲ್ಲೂ ಕೂಡ 5 ಕಾಲಮ್ಸ್ ಇರುತ್ತೆ. ಪರ್ಟಿಕ್ಯುಲರ್, ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ ರುಪೀಸ್, ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ ಪರ್ಸೆಂಟೇಜ್. ಈ ಪರ್ಟಿಕ್ಯುಲರಲ್ಲಿ ಫಸ್ಟ್ ನಾವು ಲಯಬಿಲಿಟೀಸ್ನ ಎಂಟ್ರಿ ಮಾಡ್ತೀವಿ. ಟೋಟಲ್ ಎಲ್ಲ ಲಯಬಿಲಿಟೀಸ್ ಆದಮೇಲೆ ಅಸೆಟ್ಸನ್ನು ತಗೊಳ್ತೀವಿ. ಫಾರ್ಮೇಟನ್ನು ಡೀಟೇಲ್ ಆಗಿ ನೋಡೋಣ. ಸೊ ಕಾಲಮ್ಸಲ್ಲಿ ಏನೇನು ಬರುತ್ತೆ ಅಂದರೆ, ಫಸ್ಟ್ ಇಯರು, ಸೆಕೆಂಡ್ ಇಯರ್ನ ಎಂಟ್ರಿ ಮಾಡ್ತೀವಿ. ಇಲ್ಲಿ ಫಸ್ಟ್ ಇಯರು ಮತ್ತು ಸೆಕೆಂಡ್ ಇಯರ್ಗೆ ಕಂಪೇರ್ ಮಾಡಿಬಿಟ್ಟು ಎಷ್ಟು ಅಮೌಂಟ್ ಇನ್ಕ್ರೀಸ್ ಆಗಿದೆ ಅಥವಾ ಡಿಕ್ರೀಸ್ ಆಗಿದೆ ಅಂತ ಎಂಟ್ರಿ ಮಾಡ್ತೀವಿ. ಡಿಕ್ರೀಸ್ ಆಗಿದ್ರೆ ಮೈನಸ್ ವ್ಯಾಲ್ಯೂ ಆಗಿರುತ್ತೆ. ಪರ್ಸೆಂಟೇಜ್ ಯಾವ ರೀತಿ ಪರ್ಸೆಂಟೇಜ್ ಬರುತ್ತೆ, ಸೊ ಇನ್ಕ್ರೀಸ್ ಆರ್ ಡಿಕ್ರೀಸ್ ಡಿವೈಡೆಡ್ ಬೈ ಫಸ್ಟ್ ಇಯರ್ ಇಂಟು 100 ಮಾಡಿದಾಗ ಎಷ್ಟು ಪರ್ಸೆಂಟೇಜ್ ಚೇಂಜಸ್ ಆಗಿದೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಸೊ ಈಗ ಫಸ್ಟು ಫಾರ್ಮೇಟನ್ನು ನೋಡೋಣ. ನಿಮಗೆ ಫಾರ್ಮೇಟಲ್ಲಿ ಮೇನ್ ಹೆಡ್ಡಿಂಗ್ಸ್ ಯಾವ್ಯಾವ ಅಂಡರಲ್ಲಿ ಏನೇನು ಬರುತ್ತೆ ಅನ್ನೋದು ನಿಮಗೆ ಗೊತ್ತಿರಬೇಕಾಗತ್ತೆ. ಸೊ ಫಸ್ಟ್ ನಾವು ಈಕ್ವಿಟಿ ಆ್ಯಂಡ್ ಲಯಬಿಲಿಟೀಸ್ ಅಂದರೆ ಲಯಬಿಲಿಟೀಸ್. ಓಕೆ, ಲಯಬಿಲಿಟೀಸಲ್ಲಿ ಯಾವ್ಯಾವ್ದು ಬರುತ್ತೆ. ಫಸ್ಟ್ ಒನ್ ಶೇರ್ ಹೋಲ್ಡರ್ಸ್ ಫಂಡ್. ಶೇರ್ ಹೋಲ್ಡರ್ಸ್ ಫಂಡ್ ಅಂದರೆ ಅದರಲ್ಲಿ ಶೇರ್ ಕ್ಯಾಪಿಟಲ್ ಮತ್ತು ರಿಸರ್ವ್ ಆ್ಯಂಡ್ ಸರ್ಪ್ಲಸ್ ಬರುತ್ತೆ. ಸೊ ಶೇರ್ ಕ್ಯಾಪಿಟಲ್ ಅಂದರೆ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಆಗಿರ್ಬೋದು, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಆಗಿರ್ಬೋದು. ಹಾಗೆಯೇ ರಿಸರ್ವ್ ಅಂದರೆ ಜನರಲ್ ರಿಸರ್ವ್ ಆರ್ ರಿಸರ್ವ್ ಫಂಡ್ ಆ್ಯಂಡ್ ಸರ್ಪ್ಲಸ್ ಅಂತ ಇದೆ. ಅಂದರೆ ಲಾಸ್ಟ್ ಇಯರಲ್ಲಿ ಆಗಿರೋ ಒಂದು ಪ್ರಾಫಿಟ್ ಏನಿರುತ್ತೆ ಅದೆರಡನ್ನೂ ಕೂಡ ನಾವು ರಿಸರ್ವ್ ಆ್ಯಂಡ್ ಸರ್ಪ್ಲಸಲ್ಲಿ ತಗೊಳ್ತೀವಿ. ನೆಕ್ಸ್ಟು ನಾನ್ ಕರೆಂಟ್ ಲಯಬಿಲಿಟೀಸ್. ನಾನ್ ಕರೆಂಟ್ ಲಯಬಿಲಿಟೀಸ್ ಅಂದರೆ ಯಾವುದು ಕರೆಂಟ್ ಲಯಬಿಲಿಟಿ ಅಲ್ಲ, ಹಾಗೆ ಶೇರ್ ಹೋಲ್ಡರ್ಸ್ ಫಂಡಲ್ಲೂ ಕೂಡ ಅದು ಇರೋದಿಲ್ಲ. ಲಾಂಗ್ ಟರ್ಮ್ ಲೋನ್ಸ್, ಅದರ್ ಲಾಂಗ್ ಟರ್ಮ್ ಬಾರೋವಿಂಗ್ಸ್. ಸೊ ಈ ಎರಡೂ ಕೂಡ ನಾನ್ ಕರೆಂಟ್ ಲಯಬಿಲಿಟಿ ಆಗಿರುತ್ತೆ. ನೆಕ್ಸ್ಟು ಕರೆಂಟ್ ಲಯಬಿಲಿಟೀಸ್. ಕರೆಂಟ್ ಲಯಬಿಲಿಟೀಸ್ ನಿಮಗೆ ಗೊತ್ತಿರುತ್ತೆ. ಸೊ ಬ್ಯಾಲೆನ್ಸ್ ಶೀಟಿಂದ ನಾವು ಫಸ್ಟ್ PU ಇಂದ ಪ್ರಿಪೇರ್ ಮಾಡಿರ್ತೀವಿ ಅಲ್ವಾ. ಸೊ ಕರೆಂಟ್ ಲಯಬಿಲಿಟಿ ಯಾವ್ಯಾವುದೆಲ್ಲ ಇದೆ, ಶಾರ್ಟ್ ಟರ್ಮ್ ಬಾರೋವಿಂಗ್ಸ್, ಟ್ರೇಡ್ ಪೇಯಬಲ್ ಆರ್ ಬಿಲ್ಸ್ ಪೇಯಬಲ್, ಕ್ರೆಡಿಟಾರ್ಸ್, ಶಾರ್ಟ್ ಟರ್ಮ್ ಪ್ರಾವಿಷನ್ಸ್, ಇದೆಲ್ಲದೂ ಕೂಡ ನಿಮಗೆ ಕರೆಂಟ್ ಲಯಬಿಲಿಟೀಸ್ ಆಗಿರುತ್ತೆ. ಸೊ ಫಸ್ಟ್ ಇಯರ್ ಅಮೌಂಟನ್ನು ಹಾಕ್ತೀವಿ, ಸೆಕೆಂಡ್ ಇಯರ್ ಅಮೌಂಟನ್ನು ಹಾಕ್ತೀವಿ, ಕಂಪೇರ್ ಮಾಡ್ತೀವಿ. ಕಂಪೇರ್ ಮಾಡಿ ಇನ್ಕ್ರೀಸ್ ಆಗಿದ್ರೆ ಅಮೌಂಟು, ಡಿಕ್ರೀಸ್ ಆಗಿದ್ರೆ ಮೈನಸ್ ವ್ಯಾಲ್ಯೂ ಇರೋ ಅಮೌಂಟನ್ನು ಎಂಟ್ರಿ ಮಾಡ್ತೀವಿ. ಪರ್ಸೆಂಟೇಜ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಡಿವೈಡೆಡ್ ಬೈ ಫಸ್ಟ್ ಇಯರ್ ಇಂಟು 100 ಮಾಡಿದಾಗ ಎಷ್ಟು ಪರ್ಸೆಂಟೇಜ್ ಚೇಂಜಸ್ ಆಗಿದೆ ನಮಗೆ ಗೊತ್ತಾಗುತ್ತೆ. ಇದಿಷ್ಟು ನಮಗೆ ಟೋಟಲ್ ಈಕ್ವಿಟಿ ಆ್ಯಂಡ್ ಲಯಬಿಲಿಟೀಸ್ ಆಯಿತು. ಈ ಎಲ್ಲದನ್ನು ಕೂಡ ಟೋಟಲ್ ಮಾಡಿದಾಗ ಟೋಟಲ್ ಈಕ್ವಿಟಿ ಆ್ಯಂಡ್ ಲಯಬಿಲಿಟೀಸ್ ಸಿಗುತ್ತೆ. ನೆಕ್ಸ್ಟು ಅಸೆಟ್ಸ್. ಅಸೆಟ್ಸನ್ನು ನಾವು ಅಗೈನ್ 2 ಟೈಪ್ಸ್ ಮಾಡ್ತೀವಿ. ನಾನ್ ಕರೆಂಟ್ ಅಸೆಟ್ಸ್ ಆರ್ ಫಿಕ್ಸ್ಡ್ ಅಸೆಟ್ ಆ್ಯಂಡ್ ಕರೆಂಟ್ ಅಸೆಟ್ಸ್. ನಾನ್ ಕರೆಂಟ್ ಅಥವಾ ಫಿಕ್ಸ್ಡ್ ಅಸೆಟ್ ಇದನ್ನು ಟ್ಯಾಂಜಿಬಲ್ ಅಸೆಟ್ ಆ್ಯಂಡ್ ಇಂಟ್ಯಾಂಜಿಬಲ್ ಅಸೆಟ್ ಅಂತ ಮಾಡ್ತೀವಿ. ಸೊ ಟ್ಯಾಂಜಿಬಲ್ ಅಸೆಟ್ಸಲ್ಲಿ ಯಾವ್ಯಾವುದೆಲ್ಲ ಬರುತ್ತೆ, ಬಿಲ್ಡಿಂಗ್, ಮೆಷಿನರಿ, ಫರ್ನಿಚರ್, ಲ್ಯಾಂಡ್, ಪ್ಲಾಂಟ್ ಆ್ಯಂಡ್ ಮೆಷಿನರಿ ಆಗಿರ್ಬೋದು. ಸೊ ಇದೆಲ್ಲದೂ ಕೂಡ ನಿಮಗೆ ಟ್ಯಾಂಜಿಬಲ್ ಅಸೆಟಲ್ಲಿ ಬರುತ್ತೆ. ಅಂದರೆ ಅದನ್ನು ನಮ್ಮ ಕಣ್ಣಿಗೆ ಕಾಣಿಸ್ತಾ ಇರುತ್ತೆ ಆ ಒಂದು ಅಸೆಟ್. ಇಂಟ್ಯಾಂಜಿಬಲ್ ಅಸೆಟ್, ಗುಡ್ ವಿಲ್ ಅನ್ನೋದು ಒಂದು ನಮಗೆ ಇಂಟ್ಯಾಂಜಿಬಲ್ ಅಸೆಟ್ ಅನ್ನೋದು ಗೊತ್ತು.
ಅಂದರೆ ಅದು ಕಣ್ಣಿಗೆ ಕಾಣಲ್ಲ, ಅದನ್ನು ಸ್ಪರ್ಶಿಸೋದಕ್ಕೂ ಕೂಡ ಸಾಧ್ಯ ಇಲ್ಲ, ಆದರೂ ಕೂಡ ಅದು ನಮ್ಮ ಒಂದು ಬಿಸ್ನೆಸ್ಸಲ್ಲಿ ಅಸೆಟ್ ಆಗಿ ಇರುತ್ತೆ. ಸೊ ಆ ರೀತಿ ಇರೋ ಇಂಟ್ಯಾಂಜಿಬಲ್ ಅಸೆಟ್ಟನ್ನು ಎಂಟ್ರಿ ಮಾಡ್ತೀವಿ. ನೆಕ್ಸ್ಟು ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್. ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್ ಅಂದರೆ ಯಾವುದು ಕರೆಂಟ್ ಅಸೆಟ್ ಅಲ್ಲ, ಅಂದರೆ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಇದ್ದರೆ ಅದು ಕರೆಂಟ್ ಅಸೆಟ್ ಅಂಡರಲ್ಲಿ ಬರುತ್ತೆ. ಸೊ ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್ ನಿಮಗೆ ಫಿಕ್ಸ್ಡ್ ಅಸೆಟ್ಟಲ್ಲಿ ಬರುತ್ತೆ. ಇದಿಷ್ಟು ಫಿಕ್ಸ್ಡ್ ಅಸೆಟ್ ಆಯಿತು. ನೆಕ್ಸ್ಟು ಸೆಕೆಂಡು ಅದರಲ್ಲೇ ಕರೆಂಟ್ ಅಸೆಟ್. ಯಾವ್ಯಾವುದೆಲ್ಲ ಕರೆಂಟ್ ಅಸೆಟ್ ಆಗಿರುತ್ತೆ? ಕರೆಂಟ್ ಇನ್ವೆಸ್ಟ್ಮೆಂಟ್ ಅಂದರೆ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಟ್ರೇಡ್ ರಿಸೀವೆಬಲ್ ಆರ್ ಬಿಲ್ಸ್ ರಿಸೀವೆಬಲ್, ಡೆಟಾರ್ಸ್, ಕ್ಯಾಶ್ ಆ್ಯಂಡ್ ಕ್ಯಾಶ್ ಇಕ್ವಿವ್ಯಾಲೆಂಟ್, ಕ್ಯಾಶ್ ಮತ್ತು ಕ್ಯಾಶಿಗೆ ಸಮನಾಗಿರೋವಂಥದ್ದು. ನೆಕ್ಸ್ಟು ಶಾರ್ಟ್ ಟರ್ಮ್ ಲೋನ್ ಆ್ಯಂಡ್ ಅಡ್ವಾನ್ಸಸ್. ಇದಿಷ್ಟು ನಿಮಗೆ ಕರೆಂಟ್ ಅಸೆಟ್ಸ್ ಆಗಿರುತ್ತೆ. ಸೊ ಎಲ್ಲದನ್ನು ಕೂಡ ನಮಗೆ ಟೋಟಲ್ ಮಾಡಿದಾಗ ಟೋಟಲ್ ಅಸೆಟ್ ಸಿಗುತ್ತೆ. ಟೋಟಲ್ ಅಸೆಟ್ ಯಾವಾಗಲೂ ಕೂಡ ನಮಗೆ ಟೋಟಲ್ ಈಕ್ವಿಟಿ ಆ್ಯಂಡ್ ಲಯಬಿಲಿಟೀಸಿಗೆ ಈಕ್ವಲ್ ಇರುತ್ತೆ. ನಿಮಗೆ ಫಾರ್ಮೇಟಲ್ಲಿ ಏನನ್ನು ನೆನ್ಪಿಟ್ಕೋಬೇಕು ಅಂದರೆ ನಿಮಗೆ ಪ್ರಾಬ್ಲಮ್ ಮಾಡೋದು ತುಂಬಾ ಈಸಿ ಆಗುತ್ತೆ. ಸೊ ನಮಗೆ ಆಲ್ರೆಡಿ ಗೊತ್ತು, ಕ್ವಶನ್ ನೋಡಿಕೊಂಡು ಯಾವ್ಯಾವುದು ಅಂತ ಆಗ್ತಾ ಹೋಗ್ತೀವಿ. ಯಾವುದೇ ಒಂದು ಪ್ರಾಬ್ಲಮ್ಗೆ ನಾವು ಸೊಲ್ಯೂಷನ್ ಮಾಡಬೇಕು ಅಂತ ಹೇಳಿದಾಗ ಫಸ್ಟು ನಮಗೆ ಅದ್ರ ಫಾರ್ಮೇಟ್ ಏನಿದೆ, ಯಾವ ರೀತಿ ಇದೆ ಫಾರ್ಮೇಟ್ ಅನ್ನೋದು ನಮಗೆ ಗೊತ್ತಿರಬೇಕು. ಸೊ ಯಾವ್ಯಾವ ಅಂಡರಲ್ಲಿ, ಹೆಡ್ಡಿಂಗ್ ಅಂಡರಲ್ಲಿ ಏನೇನು ಬರುತ್ತೆ ಅಂತ ನಮಗೆ ನೆನ್ಪಿಟ್ಕೋಬೇಕು. ಈಕ್ವಿಟಿ ಆ್ಯಂಡ್ ಲಯಬಿಲಿಟೀಸಲ್ಲಿ 3 ಹೆಡ್ಸ್ ಬರುತ್ತೆ: ಶೇರ್ ಹೋಲ್ಡರ್ಸ್ ಫಂಡ್, ನಾನ್ ಕರೆಂಟ್ ಲಯಬಿಲಿಟೀಸ್ ಆ್ಯಂಡ್ ಕರೆಂಟ್ ಲಯಬಿಲಿಟೀಸ್. ಶೇರ್ ಹೋಲ್ಡರ್ಸ್ ಫಂಡಲ್ಲಿ ಶೇರ್ ಕ್ಯಾಪಿಟಲ್ ಮತ್ತು ರಿಸರ್ವ್ ಆ್ಯಂಡ್ ಸರ್ಪ್ಲಸ್. ನಾನ್ ಕರೆಂಟ್ ಲಯಬಿಲಿಟೀಸಲ್ಲಿ ಲಾಂಗ್ ಟರ್ಮ್ ಲೋನ್ಸ್ ಆ್ಯಂಡ್ ಅದರ್ ಲಾಂಗ್ ಟರ್ಮ್ ಬಾರೋವಿಂಗ್ಸ್. ಕರೆಂಟ್ ಲಯಬಿಲಿಟೀಸಲ್ಲಿ ಶಾರ್ಟ್ ಟರ್ಮ್ ಬಾರೋವಿಂಗ್ಸ್, ಟ್ರೇಡ್ ಪೇಯಬಲ್ ಆರ್ ಬಿಲ್ಸ್ ಪೇಯಬಲ್, ಶಾರ್ಟ್ ಟರ್ಮ್ ಪ್ರಾವಿಷನ್ ಆ್ಯಂಡ್ ಕ್ರೆಡಿಟಾರ್ಸ್, ಇದೆಲ್ಲದು ಕೂಡ ಹಾಗೆ ಅದರ್ ಕರೆಂಟ್ ಲಯಬಿಲಿಟೀಸ್. ಈಗ ಟ್ಯಾಕ್ಸ್ ಪೇ ಮಾಡೋದಾಗಿರ್ಬೋದು, ಇದೆಲ್ಲದು ಕೂಡ ಬರುತ್ತೆ. ಅದನ್ನು ಟೋಟಲ್ ಮಾಡಿದಾಗ ನಮಗೆ ಟೋಟಲ್ ಲಯಬಿಲಿಟೀಸ್ ಸಿಗುತ್ತೆ. ಹಾಗೆಯೇ ಅಸೆಟ್ಸ್ನು 2 ಟೈಪ್ಸ್ ಮಾಡ್ತೀವಿ: ಫಿಕ್ಸ್ಡ್ ಅಸೆಟ್ ಆ್ಯಂಡ್ ಕರೆಂಟ್ ಅಸೆಟ್. ಫಿಕ್ಸ್ಡ್ ಅಸೆಟ್ಟಲ್ಲಿ ಯಾವ್ಯಾವುದೆಲ್ಲ ಬರುತ್ತೆ, ಕರೆಂಟ್ ಅಸೆಟ್ಸಲ್ಲಿ ಯಾವ್ಯಾವುದೆಲ್ಲ ಬರುತ್ತೆ. ಇದೇ ರೀತಿ ನಾವು ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕಾಗತ್ತೆ. ಇದಿಷ್ಟು ನಿಮಗೆ ಫಾರ್ಮೇಟ್ ಆಫ್ ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್. ನೆಕ್ಸ್ಟ್ ವಿಡಿಯೋದಲ್ಲಿ ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್ ಮೇಲೆ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಣ. ಅದು ನಾನು ಕ್ವಶನ್ ಪೇಪರಲ್ಲಿ ಕೇಳಿರುವಂಥ ಪ್ರಾಬ್ಲಮ್ಸ್ನೇ ನಿಮಗೆ ಸಾಲ್ವ್ ಮಾಡಿಸ್ತೇನೆ. ಸೊ ನಿಮಗೆ 2021 ಒಂದು ಕ್ವಶನ್ ಪೇಪರಲ್ಲಿ ಆಗಿರ್ಬೋದು, ಮಿಡ್ ಟರ್ಮ್ ಆಗಿರ್ಬೋದು, ಪ್ರಿಪ್ರೇಟರಿ ಆಗಿರ್ಬೋದು, ಯಾವುದೇ ಒಂದು ಕ್ವಶನ್ ಪೇಪರಲ್ಲಿ ನಿಮಗೆ ಈ ಒಂದು ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್ ಮೇಲೆ ಪ್ರಾಬ್ಲಮ್ಸ್ ಇತ್ತು ಅಂದರೆ ಆ ಎಲ್ಲ ಪ್ರಾಬ್ಲಮ್ಸು ಕೂಡ ನಾವು ಸಾಲ್ವ್ ಮಾಡ್ತಾ ಹೋಗೋಣ. ಆಲ್ರೆಡಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್ ಆ ಒಂದು ಚಾಪ್ಟರ್ ಮೇಲೆ ನಿಮಗೆ ಅಪ್ಲೋಡ್ ಆಗಿದೆ. ಸೊ ಇದು ನಿಮಗೆ ಈ ಬಾರಿ ಸೆಕೆಂಡ್ ಟೆಸ್ಟಿಗೂ ಕೂಡ ಇರುತ್ತೆ ಈ ಚಾಪ್ಟರ್. ಥ್ಯಾಂಕ್ ಯು.